ಬಂದರು, ಮಾತಾಡಿದರು. ಜೊತೆಗೆ ಇದೆಲ್ಲ ಗೊತ್ತಿದ್ದಂಥ ರಾಜಕೀಯ ಪ್ರಜ್ಞೆ ಇದ್ದಂಥ ಪ್ರಬುದ್ಧ ಯಡಿಯೂರಪ್ಪನವ್ರು ಬರಲಪ್ಪ ಯಾರು ಬಂದು ನಮಗೇನು ಗೆಲ್ಲಲಿ ಅನ್ನುವಂಥದ್ದು ಅವ್ರದ್ದೊಂದು ಲೆಕ್ಕಾಚಾರ ಬೇರೆ. ಹೇಗಾದ್ರೂ ಮಾಡಿ ತಮ್ಮ ಮಗನನ್ನು ಮುಂದಿನ ಒಂದು ಇಲೆಕ್ಷನ್ದಲ್ಲೇ ಲೀಡರಾಗಿ ಇಟ್ಟು ಗೆದ್ದರೆ CM ಮಾಡುವಂಥ ಒಂದು ದೂರದ ಲೆಕ್ಕಾಚಾರದ ತಂದಿದ್ದಾರೆ. ಒಟ್ಟಾರೆ ಏನೋ ಆಗಲಿ, ಈಗ ರಮೇಶ್ ಕತ್ತಿ ಅವರು ಬಾಗಲಕೋಟೆಗೆ ಬಂದಿದ್ದರಿಂದಾಗಿ ಬಾಗಲಕೋಟೆ ರಣಾಂಗಣ ಈಗ ಹೆಂಗಾಯ್ತಪ್ಪ ಅಂತಂದ್ರೆ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅವ್ರ ವಿರುದ್ಧ ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ ನೇರ ಟಕ್ಕರ್ ಆಗುವಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಜೊತೆಗೆ ಅಲ್ಲಿ ಜನರಿಗೆ ಜಾಗೃತಿ ಮಾಡುವಂಥದ್ದು, ಬೆಳಗಾವಿಯಲ್ಲಿ ಹಾನಿ ಮಾಡಿದಾರೆ ಅನ್ನೋ ಹಂಗೆ ಇವ್ರು ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಸುಳ್ಳು ಅಂತ ಹೇಳಕ್ಕೆ ಹೋದ್ರೆ ಸತ್ಯಂತೂ ಗೊತ್ತಿದ್ದ ಮಾತದ. ಈ ನೆಲೆಗಟ್ಟಿನಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರ ವಿರುದ್ಧವಾಗಿ ತಮ್ಮ ಒಂದು ಶಕ್ತಿ ತೋರಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷವನ್ನು ತಮ್ಮ ಸುಪರ್ ತೆಗೆದುಕೊಂಡ ಪಕ್ಷ ಜೊತೆ ತಾವು ಗುರುತಿಸಿಕೊಂಡು BJPಯನ್ನು ಈಗಾಗಲೇ ಇದರ ರಮೇಶ್ ಜಾರಕಿಹೊಳಿ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇಬ್ಬರು ಇದ್ದಾರೆ ಗೊತ್ತದ. ಅದಕ್ಕೆ ಅವರಿಂದನೂ ಕೈ ತಪ್ಪಿಸ್ಕೊಂಡು ತಾನು ತೊಗೊಳ್ಬೇಕು ಅನ್ನೋದು ನೆಪದಲ್ಲೇ ಮತ್ತು ಈಗ ನಿಮ್ಗೆ ಗೊತ್ತದ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ BL ಸಂತೋಷ್ ಅವರು ಬಂದು ಈ ಸತೀಶ್ ಅವರ ಈ ಒಂದು ಸ್ಮಶಾನದ್ದು ಇನ್ನುಳಿದ ವೈಚಾರಿಕ ವಿಚಾರಗಳ ಬಗ್ಗೆ ಟೀಕೆ ಮಾಡಿ ಹೋಗಿದ್ದನ್ನು ನೀವು ನೋಡಿದಿರಿ. ಕನೇರಿ ಮಠ ಶ್ರೀಗಳು ಬಂದು ಹೋಗಿ ನೋಡಿದಿರಿ. ಈಗ ಇವರು ಬಂದಿದ್ದಾರೆ ನಮ್ಮ ರಮೇಶ್ ಕತ್ತಿ ಅವರು. ಅಂದರೆ ಇದು ಓಪನ್ ಆಗಿ ಇದು ಬಾಗಲಕೋಟೆ ರಣಾಂಗಣ ಇವರಿಬ್ಬರ ಮಧ್ಯದ ಕದನ ಆಗ್ತದೇನೋ ಅನ್ನುವಂಥದ್ದು. ಏನೋ ಆದರೂ ಸಹಿತ ಬೆಳಗಾವಿಯ ರಾಜಕೀಯ ಬಾಗಲಕೋಟೆಯಲ್ಲಿ ಎಷ್ಟು ಮಟ್ಟಿಗೆ ಯಾರಿಗೆ ಎಂಥ ಆಶ್ರಯ ಕೊಡ್ಬೋದು ಅನ್ನೋದು ಈ ಕುತೂಹಲ ಮೂಡಿದೆ. ಈ ಒಂದು ತಿಕ್ಕಾಟ ಮುಂದಿನ ದಿನಗಳಲ್ಲೂ ನಾವು ರೆಗ್ಯುಲರಾಗಿ ನೋಡ್ಬೋದಾಗ್ಯದ. ಯಾಕಪ್ಪ ಅಂತಂದ್ರೆ ಈಗೇನದ ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ರಮೇಶ್ ಕತ್ತಿ ಅವರು ನೇರಲ್ಲಿ ಎದುರ ನಿಂತಿದ್ದರಿಂದಾಗೆ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರಾಜಕೀಯ ಪ್ರತಿ ಕ್ಷಣವೂ ಒಂದು ವಿರೋಧ ಶಕ್ತಿ ಎದುರಿಸುವಂಥ ಅನಿವಾರ್ಯತೆ ಬರ್ಬೋದು ಅನ್ನುವಂಥದ್ದು. ಇದರಲ್ಲಿ ಯಾರು ಗೆದ್ದರೂ ಅವರು ಹೀರೋಣ ಅನ್ನೋದು ಎರಡು ಮಾತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲೂ ಅದರ ಕಾವು ಬಂದು ಮುಟ್ಟುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇದು ಸತೀಶ್ ವರ್ಸಸ್ ರಮೇಶ್ ಕತ್ತಿ ಬಾಗಲಕೋಟೆ ಆಗ್ಬೋದಾ? ಏನು ಅನಿಸ್ತದೆ ನಿಮಗೇನು ಅನಿಸುತ್ತೆ? ಸರಿ, ಬರೀರಿ, ಹೇಳ್ರಿ, ಮಾಡಿರಿ, ಕಾಮೆಂಟ್ ಮಾಡಿರಿ. ಸರಿ ಅಂತ ತಪ್ಪಲ್ರಿ, ಏನಾದರೂ ಅಂತ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ದೇಶದ ಸತ್ಯಕ್ಕಾಗಿ ನೋಡಿ ವಂದನೆಗಳು.